ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳು ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ. ನಮ್ ಹೆಣ್ಮಕ್ಳಿಗಂತೂ ತುಂಬಾನೇ ಖುಷಿ ಆಗತ್ತೆ. ಹಾಗೆ ನಾನಿವತ್ತು ಹೇಳಕ್ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು. ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನಕಾದಿಗಳೇ ಕೇಳಿ, ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕಂತ ಉತ್ತಮೋತ್ತಮವಾದ ಒಂದು ವ್ರತ ಉಂಟು ಅಂತ ಹೇಳ್ತಾರೆ. ಶಿವನು ವಾಸ ಮಾಡುವಂತಹ ಕೈಲಾಸ ಶಿಖರವು ತುಂಬಾ ಮನೋಹರವಾಗಿದೆ. ಅಲ್ಲಿ ಅನೇಕ ನದಿಗಳು ಹರಿತಾ ಇರುತ್ತೆ. ಹಾಲ, ಬೆಲ್ಲ, ಅಶ್ವತ್ಥ, ಪದರಿ, ಹೊನ್ನೆ ಮೊದಲಾದ ಎಲ್ಲ ವೃಕ್ಷಗಳು ಅಲ್ಲಿ ಇದೆ. ಕಾಮಧೇನು ಕಲ್ಪ ವೃಕ್ಷ ಕೂಡ ಅಲ್ಲಿ ವಾಸವಾಗಿದೆ. ಬ್ರಹ್ಮೇಂದ್ರಿ, ಮರುದ್ಗಣಗಳು, ಬ್ರಹ್ಮ ಋಷಿಗಳೇ ಮೊದಲಾದವರು ಅನೇಕ ರಾಜಶ್ರೀಗಳು ವಾಸವಾಗಿದ್ದಾರಲ್ಲಿ. ಅಲ್ಲಿ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಅಷ್ಟವಸುಗಳು, ಸಿದ್ಧ, ವಿದ್ಯಾಧರರು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಅನೇಕ ದೇವಗಣಗಳು ಅಲ್ಲಿ ಯಾವಾಗ್ಲೂ ದೇವರನ್ನ ಸವಿಯುತ್ತಾ ಅವರ ಮಹಿಮೆಯನ್ನ ಕೊಂಡಾಡ್ತಾ ಇರ್ತಾರೆ. ಆ ಕೈಲಾಸ ಹೇಗಿದೆ ಅಂದ್ರೆ ನವರತ್ನಗಳೆಲ್ಲ ಶಿಕಾರದಿಂದ ಕೂಡಿದಂತಿದೆ. ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಲ್ಲಿರುವಾಗ ಒಂದಿವಸ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗುತ್ತಾರೆ. ಭವಾನಿ ದೇವಿಯೇ ಕೇಳು, ವರಮಹಾಲಕ್ಷ್ಮಿ ವ್ರತವು ಲೋಕದಲ್ಲಿ ಅತ್ಯುತ್ತಮವಾದದ್ದು ಮತ್ತು ಐಶ್ವರ್ಯಪ್ರದವಾದದ್ದು. ಅಂತಹ ವ್ರತ ವಿಧಾನವನ್ನು ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಮಾಡುವುದು ಸ್ವಾಮಿ ಅಂತ ಪಾರ್ವತಿ ಪರಶಿವನ ಹತ್ರ ಕೇಳ್ಕೊಂತಾರೆ. ಆಗ ಪರಮೇಶ್ವರ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಿಮಾ ದಿನದ ಹಿಂದಿನ ಶುಕ್ರವಾರದಲ್ಲಿ ಅಂದ್ರೆ 2ನೇ ಅಥವಾ 3ನೇ ಶುಕ್ರವಾರದಲ್ಲಿ ಈ ವ್ರತವನ್ನ ಆಚರಿಸಬೇಕು ಅಂತ ಶಿವ ಹೇಳ್ತಾರೆ. ಪಾರ್ವತಿಯು ಈ ವ್ರತ ವಿಧಾನ ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ ಹೇಳ್ತಾರೆ, ಪರ್ವತ ಪುತ್ರಿಯೇ ಕೇಳು, ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂತಹವರು ಇಹದಲ್ಲಿ ಸಂಪತ್ತುಗಳನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಈ ವ್ರತ ವಿಚಾರದಲ್ಲಿ ಒಂದು ಇತಿಹಾಸ ಉಂಟು, ಅದನ್ನ ನಾನ್ ನಿನ್ಗೆ ಹೇಳ್ತೀನಿ ಕೇಳು ಅಂತ ಶಿವ ಹೇಳ್ತಾರೆ. ವಿದರ್ಭವೆಂಬುದೊಂದು ದೇಶ. ಇದರಲ್ಲಿ ಕುಂಡಣಿ ನಗರ ಅಂತ ಒಂದು ಪಟ್ಟಣ ಇತ್ತು. ಅದು ಸಕಲ ಸಂಪತ್ತು ವೃದ್ಧಿಯಿಂದ ತುಂಬಿ ತುಳುಕ್ತಾ ಇತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದಳು. ಆಕೆ ಪತಿವ್ರತ ಶಿರೋಮಣಿಯಾಗಿದ್ದರೂ ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಅವಳಲ್ಲಿ ಸ್ವಲ್ಪವೂ ಕೋಪವಿಲ್ಲದೆ ಗಂಡನ ಮನಸ್ಸಿಗೆ ಸ್ವಲ್ಪವೂ ವ್ಯಥೆ ಉಂಟಾಗದಂತೆ ಸವಿನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ತುಂಬಾ ಪ್ರಿಯವಾಗಿರ್ತಾಳೆ. ಈಕೆಯ ಸದ್ವರ್ತನೆಯನ್ನು ಪತಿವ್ರತ ಧರ್ಮವನ್ನು ನೋಡಿ ಈಕೆಯ ಪುಣ್ಯ ವಿಶೇಷದಿಂದ ನಿದ್ರೆ ಕಾಲದಲ್ಲಿ ಅಂದ್ರೆ ರಾತ್ರಿ ವೇಳೆಯೊಳಗೆ ಸಾಕ್ಷಾತ್ ವರಮಹಾಲಕ್ಷ್ಮಿ ದೇವಿಯೇ ಕನಸಿನಲ್ಲಿ ಬಂದು ಮಾತನಾಡಿದಂತೆ ಸ್ವಪ್ನವಾಯಿತು. ಅದು ಹೇಗೆಂದರೆ, ಎಲ್ಲೋ ಪತಿವ್ರತ ಶಿರೋಮಣಿಯೋ ಪುಣ್ಯಶಾಲಿಯೋ ಆಗಿರುವ ಚಾರುಮತಿಯೇ, ನಾನು ವರಮಹಾಲಕ್ಷ್ಮಿಯು, ನಾನು ನಿನಗೆ ವರಪ್ರಸಾದವನ್ನು ಮಾಡಬೇಕಂತಲೇ ಇಲ್ಲಿಗೆ ಬಂದಿರುವೆನು. ನಿಂಗೆ ಒಳ್ಳೇದಾಗುವಂತಹ ವಿಚಾರವನ್ನು ತಿಳಿಸ್ತೀನಿ ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿನ 2ನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥವನ್ನು ನಾನು ಕೊಡ್ತೀನಿ. ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿ ಉಂಟಾಗುವುದೇ ಹೊರತು ಮಿಕ್ಕಿದವರಿಗೆ ಉಂಟಾಗಲಾರದು. ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಅವರೇ ಧನ್ಯರು, ಸಾಹಸಿಗಳು, ಅವರೇ ಸ್ತೋತ್ರಾರ್ಹರು, ಅವರೇ ಉತ್ತಮ ಪಂಡಿತರೆಂದು ತಿಳಿಯುವುದು. ಯಾರು ನನ್ನ ಕಟಾಕ್ಷಕ್ಕೆ ನಿರ್ಲಕ್ಷ್ಯ ಮಾಡಿ ಭಾಗಿಯಾಗೋದಿಲ್ವೋ ಅವರ ಬಾಳು ವ್ಯರ್ಥವೇ ಸರಿ. ನನ್ನ ವ್ರತಾಚರಣೆಯನ್ನು ಮಾಡತಕ್ಕಂಥವರಿಗೆ ಅಷ್ಟಭೋಗ, ಸುಖ, ಸಂತೋಷಗಳು, ಸಕಲ ಸಾಮ್ರಾಜ್ಯವು ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಉಂಟಾಗುವುದರಲ್ಲಿ ಯಾವ ಸಂದೇಶವೂ ಇಲ್ಲ. ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧನವನ್ನು ಹೊಂದಿದ್ದಳು. ಚಾರುಮತಿಯು ಆ ಕೂಡಲೇ ನಿದ್ರೆಯಿಂದ ಎದ್ಬಿಡ್ತಾಳೆ. ಸಂತೋಷದಿಂದ ಕೂಡಿ
ತನ್ನ ನೆಂಟರಿಗೆಲ್ಲ ಈ ಸ್ವಪ್ನ ವೃತ್ತಾಂತವನ್ನು ಹೇಳ್ತಾರೆ. ಹಾಗೆ ಶ್ರಾವಣ ಮಾಸವು ಬಂತು. ಆ ತಿಂಗಳಿನ 2ನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಎಲ್ಲರೂ ಈ ವ್ರತವನ್ನು ಭಕ್ತಿ ಪೂರ್ವಕವಾಗಿ ನೆರವೇರಿಸಿದ್ರು. ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದ ಇದ್ರು. ವರಮಹಾಲಕ್ಷ್ಮಿಯ ಅನುಗ್ರಹ ಪಡೆದ ಚಾರುಮತಿ ಸಕಲೈಶ್ವರ್ಯದಿಂದಲೂ ಪುತ್ರ ಪೌತ್ರಾದಿಗಳಿಂದ ಕೂಡಿದವಳಾಗಿ ಬಡವರಿಗೆ ಅನ್ನದಾನ ವಸ್ತ್ರಾದಿ ದಾನಗಳನ್ನ ಕೊಡುತ್ತಾ ಬಂಧು ವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖವನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಯನ್ನು ಹೊಂದಿದ್ದಳು. ಆದ ಕಾರಣ ಎಲ್ಲೋ ಪಾರ್ವತಿಯೇ, ಇಹಲೋಕದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಮಾಡುತ್ತಾರೋ ಅಂತವರು ಸಕಲೈಶ್ವರ್ಯಗಳನ್ನ ಪಡೆಯುತ್ತಾರೆ. ಹೀಗೆಂದು ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದರು. ಆಗ ಪಾರ್ವತಿಯು ಪರಮೇಶ್ವರನನ್ನ ಕೇಳ್ತಾರೆ, ಪರಶಿವನೇ, ನಾನು ಈ ವ್ರತ ವಿಧಾನವನ್ನು ತಿಳಿಯಲು ಕಾತುರದಲ್ಲಿರುವೆನು. ಇದರ ವಿಧಿಯನ್ನು ದಯಮಾಡಿ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಪರಶಿವ ಹೇಳ್ತಾರೆ, ಪಾರ್ವತಿಯೇ ಕೇಳು, ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮುಂಜಾನೆ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನುಟ್ಟು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣಗಳಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಲಶವನ್ನು ಇಟ್ಟು ವರಮಹಾಲಕ್ಷ್ಮಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕಲೋಕ್ತ ವಿಧಾನದಿಂದ ಆರಾಧಿಸಬೇಕು. ಪದ್ಮಾಸನೆ ಎಂದು ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು. ಫಲದಕ್ಷಿಣೆ ಉಪಾಯನಾದಿಗಳನ್ನು ಯೋಗ್ಯರಾದ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಸುವಾಸಿನಿಯರನ್ನು ಮಂಗಳ ದ್ರವ್ಯದಿಂದ ಪೂಜಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಕೋರಿ ದಕ್ಷಿಣೆಗಳನ್ನು ಕೊಡಬೇಕು. ಅದಾದ ನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. ಈ ರೀತಿಯಾಗಿ ವ್ರತವನ್ನ ಮಾಡಬೇಕು ಎಂದು ಈಶ್ವರನು ಪಾರ್ವತಿ ದೇವಿಯೊಂದಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳಿದರು. ಈ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅಂತವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ. ಈ ಕಥೆಯನ್ನು ಯಾರು ಕೇಳುತ್ತಾರೋ, ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಸುಖವನ್ನು ಪಡೆಯುತ್ತಾರೆ. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.